ಬಯಸಿದೆಯೆಲ್ಲ ಜನಹಿತ ಪ್ರಬುದ್ಧ ಭಾರತ ನೀ ಆಶಿಸುತ್ತ ಬಯಸಿದೆಯೆಲ್ಲ ಜನಹಿತ ಜಯ ಹೇ ಜಯ 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 ಹೇ ಜಯ ಹೇ ಜಯ ಹೇ ಅಂಬೇಡ್ಕರ ಜಯ ಹೇ ಅಂಬೇಡ್ಕರ ಜಯ ಹೇ ಮ್ಯಾಟ್ ಹಾಕಿದ್ದಾರೆ ಅದು ಬಟ್ಟೆದು ಅದಕ್ಕೆ ಅದು ಕಪ್ಕೊಂಡಿರೋದು ಯಾವುದೂ ಬೆಂಕಿಯಲ್ಲಿ ಬೀಳಬಾರ್ದು ನೋಡಿ. ಇಷ್ಟು ವರ್ಷ ಆದ್ಮೇಲೆ जय 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 भीम, जोर से बोलो प्यार से बोलो, जय भीम जय भीम, जोर से बोलो प्यार से बोलो, जय भीम जय भीम, जय 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 भीम, जय भीम जय भीम, जय 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 भीम, जय भीम जय भीम, जोर से बोलो प्यार से बोलो, जय भीम जय भीम। बोलो डॉक्टर बाबा साहेब अम्बेडकर जी की जय, बुद्ध भगवान की जय, ज्योतिबा फुले जी की जय, सावित्रीबा फुले जी की जय, श्री नालवड़ी कृष्णराज वड़ेर जी की जय, बोलो डॉक्टर बाबा साहेब अम्बेडकर जी की जय भीम। ಇದು ಭೀಮಜ್ಯೋತಿಯನ್ನು ಬೆಳಗುವ ಮೂಲಕ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವವನ್ನು ನಮನವನ್ನು ಸಲ್ಲಿಸ್ತಕ್ಕಂಥ ಒಂದು ಮಹತ್ ಕಾರ್ಯ ಇಲ್ಲಿ ನಡೀತಾ ಇದೆ. ಪ್ರತಿ ವರ್ಷ
ಡಿಸೈನ್ ನಡೆಯೋದು, ಈ ಕಾರ್ಯಕ್ರಮ ನಡೆಯೋದು. ಸತಿ ಪತಿ ಇಬ್ಬರು ಕೂಡ ನಾವು ಮಾಡ್ತಾ ಇದ್ದಂಥ ಕಾರ್ಯಕ್ರಮ. ಈ ವರ್ಷ ಪತಿ ಅಷ್ಟೇ ಈ ಕಾರ್ಯಕ್ರಮವನ್ನು ಬಹಳ ಅಂದವಾಗಿ ಅಲಂಕಾರಿಕವಾಗಿ ಮೂಡಿ ಬಂದಂಥ ಮಾಸ್ಟರ್ ರಾಜೇಶ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆ ಹೇಳ್ತಾ ಇದ್ದೀನಿ. ಜೈ ಭೀಮ್ ಮಾಡಿದ್ದಾರೆ, ಅವರಿಗೆ ನಿಮ್ಮೆಲ್ಲರ ಜೈ ಭೀಮ್. ಹಾಗೇನೆ ಇವರ ಇಡೀ ತಂಡ, ಮಹಿಳಾ ತಂಡ, ಡಿಫೆನ್ಸ್ ತಂಡ, ವಾಲಂಟಿಯರ್ಸ್ ತಂಡ, ಬೇರೆ ಬೇರೆ ಜಿಲ್ಲೆಗಳಿಂದ ನನಗೆ ಖುಷಿ. ರಾಯಚೂರು ಜಿಲ್ಲೆಯ ಎಲ್ಲಾ ತಾಲೂಕುಗಳಿಂದ ಬಂದಿದ್ದೀರಿ ಹೆಸರು ಹೇಳುವಾಗ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಮತ್ತು ಉತ್ತರಕನ್ನಡದಿಂದ ಬಂದಿದ್ದಾರೆ, ಬಾಗಲಕೋಟೆಯಿಂದ ಬಂದಿದ್ದಾರೆ. ಹೆಚ್ಚಿಗೆ ಬೆಂಗಳೂರಿನಲ್ಲಿರ್ತಕ್ಕಂಥ ಈ ನಗರದ ಜನ ಭೀಮ್ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ಜೈ ಭೀಮ್ ವಂದನೆಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್. ಯಾರಿಗಾದರೂ ಇಡೀ ದೇಶದಲ್ಲಿ 365 ದಿನದಲ್ಲಿ 364 ದಿನ ಜಯಂತಿ ಆಗುತ್ತೆ ಅಂದರೆ ಅದು ಬಾಬಾ ಸಾಹೇಬ್ರಿಗೆ ಮಾತ್ರ. ಜೋರಾಗಿ ಅದಕ್ಕೊಂದು ಜೈ ಭೀಮ್ ಹೇಳಿ. ಜೈ ಭೀಮ್. ಚಪ್ಪಾಳೆ ಹೊಡೆಯೋಂಗಿಲ್ಲ, ಒಂದು ಕೈಲಿ ಮೆಣ್ ಬಂದಿಟ್ಟಿದ್ದೀರಪ್ಪ, ಕೆಳಗೆ ಬ್ಯಾಟಿದೆ ಬಟ್ಟೆದು, ಚಪ್ಪಾಳೆ ಇಲ್ಲ, ಜೈ ಭೀಮ್ ಹೇಳಬೇಕು. ಚಪ್ಪಾಳೆ ಬಂದು ಜೈ ಭೀಮ್. 364 ದಿನನೂ ಜಯಂತಿ ನಡೆಯುತ್ತೆ. ಆ ಒಂದು ದಿನ 365 ದಿನದಲ್ಲಿ ಬಾಬಾ ಸಾಹೇಬರಿಗೆ ನಾವು ಗೌರವ ನಮನ ಸಲ್ಲಿಸ್ತೀವಲ್ಲ, ಅದು ನನಗೆ, ನಾನು ಬಹುಶಃ ತುಂಬ ವೇದಿಕೆಯಲ್ಲಿ ಹೇಳಿದ್ದೀನಿ, 91ರಿಂದ 99 2000ವರೆಗೂ ನಾನು ಬೆಂಗಳೂರಲ್ಲಿ ಇದ್ದಿಲ್ಲ. ನಾನು ಕೇಂದ್ರೀಯ ಪೊಲೀಸಲ್ಲಿ ಇರುವಾಗ ನಾವೆಲ್ಲ ಇಲ್ಲಿ ಸಂಘಟನೆ ಅಂತ ಬರುವಾಗ ನಮಗೆ ಮೊಟ್ಟ ಮೊದಲಿಗೆ ನನ್ನ ಸಂಘಟನೆಗೆ ಹೆಸರು ಕೊಟ್ಟಿದ್ದೆ ಡಾಕ್ಟರ್ ವೈ ಮರಿಸ್ವಾಮಿ ಸರ್. ಸಂಘರ್ಷ ಅಂತ ಎಲ್ಲರೂ ಮಾಡ್ತಾರೆ ಸರ್, ನೀವೊಂದು ಜೈ ಭೀಮ್ ಹೇಳಿ. ಜೈ ಭೀಮ್. ಅವರು ದಲಿತ ಸಂರಕ್ಷಾ ಸರ್, ನಮ್ಮವ್ರನ್ನ ನಾವು ರಕ್ಷಣೆ ಮಾಡೋಕ್ಕೆ ಸಂರಕ್ಷಣೆ ಮಾಡೋಣಂತ ಅವತ್ತಿಂದ ಹಿಂಗೆ ಒಂದೊಂದಾಗಿ ಕ್ರಿಯೇಟಿವಿಟಿ ಆಗಿ ಬಾಬಾ ಸಾಹೇಬ್ರಿಗೆ ಯಾವ ರೀತಿಯಲ್ಲಿ ಮಾಡಬೇಕಂತ 123ನೇ ಜಯಂತಿ ನಾವು ಆಟ್ರಿಯಾ ಹೋಟ್ಲು ರ್ಯಾಡಿಸನ್ ಬ್ಲೂ ಅಲ್ಲಿ ಮಾಡಿದ್ವಿ. ಅಂಬೇಡ್ಕರ್ ಜಯಂತಿನ 5 ಸ್ಟಾರ್ ಹೋಟ್ಲಲ್ಲಿನೂ ದಲಿತ ಸಂಘಟನೆಯವರು ದಲಿತರು ಮಾಡ್ತಾರಂತ ತೋರಿಸ್ಕೊಟ್ವಿ. ಅದಾದ್ಮೇಲೆ ಅಣ್ಣ ಜೊತೆಗೆ ನಮಗೆ ಅವ್ರನ್ನ ನಾವು ದೂರದಿಂದ ನೋಡಿ ಅವ್ರ ವೇದಿಕೆ ಮೇಲೆ ಕೂತಿದ್ರೆ ನಾವು ಲಾಸ್ಟಲ್ಲಿ ಕೂತ್ಕೊಂಡು ಕಾರ್ಯಕರ್ತರಾಗಿ ಅಣ್ಣ ಅವರ ಭಾಷಣಗಳು, ಅವ್ರು ಮಾತಾಡೋದು, ನಮ್ಮ ಇನ್ನೊಬ್ಬರು ಹಿರಿಯ ಮುಖಂಡರಾದ ಹೆಬ್ಬಾಳ್ ವೆಂಕಟೇಶಣ್ಣ ಅವರು ದೊಡ್ಡ ಹಾಡುಗಾರರು, ಅವರು ಡ್ಯಾನ್ಸ್ ಆಡೋದು, ಅವರು ಕರ್ನಾಟಕದಲ್ಲಿ ಗದ್ದರ್ ರೀತಿಯಲ್ಲಿ ಕಾಲಿಗೆ ಗೆಜ್ಜೆ ಕಟ್ಕೊಂಡು ಆಡೋದು. ಈಗ ಏನೋ ಅನ್ನಾಗಿ ಸ್ವಲ್ಪ ಆರೋಗ್ಯದ ಇದರಿಂದ ಅದಕ್ಕೆ ನಿಂತ್ಕೊಂಡಿದ್ದಾರೆ. ಮತ್ತೆ ತುಂಬಾ ಜನ ಇಲ್ಲಿ ವಡ್ಡಗೆರೆ ನಾಗರಾಜ ಸರ್ ಬಂದಿದ್ದಾರಲ್ಲ, ಅವರು ತಮ್ಗೆಲ್ಲ ಏಕಕಾಲಕ್ಕೆ 4-5 ಪಾಠಗಳು ಅವ್ರು ಬರೆದಿರೋದು ನಡೀತಂದ್ರೆ ಅದು ವಡಗೆರೆ ನಾಗರಾಜ ಸರ್. ಜೈ ಭೀಮ್ ಹೇಳಿ ಅವ್ರಿಗೆ. ಜೈ ಭೀಮ್. ಮಾಲೂರು ಆನಂದ್ ಸರ್ ಅವ್ರ ಬಗ್ಗೆ ನಿಮ್ಗೆ ಹೇಳ್ಬೇಕಂದ್ರೆ ಎಲ್ಲ ಹೇಳಬಹುದು. ಡಾಕ್ಟರ್ ಮಾಲೂರು ಆನಂದ್ ಅವರು PhD ನಮ್ಮಲ್ಲಿ ಮೊಟ್ಟ ಮೊದಲಿಗೆ ನಮ್ಮ ದಲಿತ ಹೋರಾಟದಲ್ಲಿ ಮೊಟ್ಟ ಮೊದಲಿಗೆ PhD ಮಾಡಿದ್ದು ಡಾಕ್ಟರ್ ಎಂ ವೆಂಕಟರಮಣ. ಜೈ ಭೀಮ್. ಭೀಮಸೇನೆ ರಾಮಲಿಂಗಯ್ಯ ಅವರು ಬಂದಿದ್ದಾರೆ, ಅವ್ರಿಗೊಂದು ಜೈ ಭೀಮ್. ಆಮೇಲೆ ನಮ್ಮೊಟ್ಟಿಗೆ ನಮ್ಮ ಸಂಘಟನೆಯಲ್ಲಿ ಇದ್ರು. ಆಮೇಲೆ ಅವರು ಇನ್ನೊಂದು ಸಂಘಟನೆ ಮಾಡುವಾಗ ನನ್ನನ್ನು ಗೌರವಾಧ್ಯಕ್ಷರು ಹಾಕೊಂಡು ಅಂಬೇಡ್ಕರ್ ಭೀಮ್ ವಾಯ್ಸ್ ಅಂತ ಎಡ್ವಿನ್ ಅವ್ರು ಬಂದಿದ್ದಾರೆ, ಅವ್ರಿಗೂ ಜೈ ಭೀಮ್. ಜೈ ಭೀಮ್. ಜೋರಾಗಿ ಹೇಳಿ. ಜೈ ಭೀಮ್. ನೋಡಿ ಎಲ್ಲರೂ ಇನ್ನು ಯಾರು ಇಲ್ಲಿದ್ದಾರೆ, ನಾನು ಯಾರ ಹೆಸರು ಬರ್ತಾರೆ, ಆಂಜನಪ್ಪಣ್ಣ ಬಂದಿದ್ದಾರೆ, ತುಂಬಾ ಒಳ್ಳೆ ಅಗ್ನಿಯಸ್ತ್ರ ಪತ್ರಕರ್ತರು ಅವ್ರು. ಮೊದಲು ಅವಾಗಿಂದ ತುಂಬಾ ಜನ ಬಂದಿದ್ದಾರೆ ಇಲ್ಲಿ, ನಾನು ಹೆಸರು ಹೋಗೋದಿಲ್ಲ. ಆಮೇಲೆ ನಮ್ಮ ಕರ್ನಾಟಕ ಬಹುಜನ್ ಫೆಡರೇಷನ್ GS ಶಂಕರ್ ಅವ್ರು ಬಂದಿದ್ದಾರೆ, ಅವ್ರಿಗೊಂದು ಜೈ ಭೀಮ್. ಎಲ್ಲಿ ಶಂಕರ್ ಸರ್ ಕೈ ಎತ್ತಬೇಕಿಲ್ಲ, ಬೆಂಡ್ ಬಗ್ಗೆ ಎತ್ತಬೇಕು. ನೀವು ಎಲ್ಲಿದ್ದೀರಾ? ಓಕೆ. ಜೈ ಭೀಮ್. ಆಮೇಲೆ ಬೇರೆ ಬೇರೆ ಜಿಲ್ಲೆಗಳಿಂದ ಎಲ್ಲ ನಾಯಕರು ಬಂದಿದ್ದೀರಾ, ನಿಮ್ಗೆಲ್ರಿಗೂ ಜೈ ಭೀಮು. ಜೈ ಭೀಮ್. ಇಂಡಿಯನ್ ಫೋಕ್ ಬ್ಯಾಂಡ್ ಬಾಲು ಜಂಬೆ ಇಂಡಿಯನ್ ಫೋಕ್ ಬ್ಯಾಂಡು ಬಾಲು ಜಂಬೆ, ನಮ್ಮ ಡಾಕ್ಟರ್ KN ನಾಗೇಶ್, ಇನ್ನೂ ಎಲ್ಲರೂ ಇದ್ದಾರೆ. ನಾನು ಎಲ್ಲರೂ ಹೆಸರುಗಳು ಉತ್ತರ ಕೇಳ್ಕೊಂಡಿದ್ರೆ ಆಮೇಲೆ ನನ್ನ ಹೆಸರು ಹೇಳಿಲ್ಲ. ನಾರ್ತ್ ಈಸ್ಟ್ ಫೆಡರೇಷನ್ ಇದು ಸ್ಪೆಷಲ್ ಆಗಿ ಹೇಳ್ಬೇಕಂದ್ರೆ ನೋಡಿ, ಮೊಟ್ಟ ಮೊದಲನೇ ವರ್ಷ ನಾನು ಯಾವಾಗ ಸ್ಟಾರ್ಟ್ ಮಾಡಿದ್ರು ಇಲ್ಲಿ ಅನ್ನ ನಮಗೆ ಬೆಂಬಲ ಕೊಟ್ಟು ಇಲ್ಲಿ 30 ದಿನ ಈ ಮೂಳೆ ಮಾಡಿದ್ವಿ. ಅದೇ ರೀತಿಯಲ್ಲಿ ನಾರ್ತ್ ಇಂಡಿಯಾ ಫೆಡರೇಷನ್ ನಿಮ್ಮ ಚೇತನ ಮಹಾಚೇತನ, ನಿಮ್ಮ ಚೇತನ ಮಹಾಚೇತನ, ನಿಮ್ಮ ಸರ್ ಒಂದು ನಿಮಿಷ ಮೇಲೆ
ಭಾರತಿ ಎಲ್ಲಿದ್ದಾರೆ? ಎಲ್ಲ ಕೈಲಿ ಕಟ್ಕೋಬೇಕು. ಹಾ, ನಮ್ಮ ಪ್ರಸಾದಣ್ಣ ನಾನೇ ಕೊಟ್ಬಿಡ್ತೀನಿ. ಸಾರಿ ಅಣ್ಣ, ನೋಡಿ ನಾಳೆ ನಮಗೆ ಎಲ್ಲ ಚಾನೆಲ್ ಅಲ್ಲಿ BTV ಅಲ್ಲಿ ಪ್ರೆಸ್ ಅಲ್ಲೆಲ್ಲ ಬರಕ್ಕೆಲ್ಲ ಪ್ರಸಾದಣ್ಣನೇ ತುಂಬಾ ಶ್ರಮ ಪಟ್ಟು ಕಳಿಸಿದ್ದಾರೆ. ನಮಸ್ತೆ, ನನ್ನ ಹೆಸರು ನಿಸಾರ್ ಖಾನ್, ಲೇಬರ್ ಸೆಲ್ ನಾರ್ತ್ ಜನರಲ್ ಸೆಕ್ರೆಟರಿ, ಕರ್ನಾಟಕ ಸ್ಟೇಟ್ ಜನರಲ್ ಸೆಕ್ರೆಟರಿ. ಇವತ್ತು 69ನೇ ವರ್ಷ ಬಾಬಾ ಅಂಬೇಡ್ಕರ್ ಅವ್ರದ್ದು ನಿರ್ಧಾರ. ಅದರಿಂದ ಇವತ್ತೆಲ್ಲರೂ ನಾವು ಈ ಟೌನ್ ಹಾಲ್ನಲ್ಲಿ ಕುತ್ಕೊಂಡು ಅವ್ರದ್ದೊಂದು ಕಲಿಸಿರೋದು ಪಾಠ, ಜಾತಿ ಧರ್ಮ ಎಲ್ಲ ಇವತ್ತು ಕಲಿಸಿರೋದೋಸ್ಕರ ನಾವು ಈ ಮಟ್ಟಿಗೆ ನಾವು ಇವತ್ತು ಬಂದಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಅದೇ ಥರ ನಾವು ಓಡಾಡಿ ಎಲ್ಲ ಮಾಡಿ ನಡೆಸೋದು ಜೀವನ, ಜಾತಿ ಧರ್ಮ ಅಂತ ಬಿಟ್ಟು ನಾವು ಅರ್ಥ ಮಾಡ್ಕೊಂಡು ಎಲ್ಲರೂ ಸೇರಿಸ್ಕೊಂಡು ಹೋಗ್ಬೇಕಂತ ಒಂದಿದೆ ಅಂತ ನಾನು ಹೇಳೋದು ಇಷ್ಟಪಡ್ತೀನಿ. ಆಲೋಚನೆ ಅವ್ರು ಇರೋದು ಆದೇಶ, ಅವ್ರು ಓದಿರೋದು, ಅವ್ರು ಕಲ್ಸಿರೋದು ಪಾಠವನ್ನು ನಾವೆಲ್ಲ ಧರ್ಮ ಜಾತಿ ಎಲ್ಲ ಬಿಟ್ಟು ನಾವು ಮೂವ್ ಮಾಡಬೇಕು, ಮುಂದೆ ಹೋಗ್ಬೇಕು. ಅವ್ರು ಕೊಟ್ಟಿರೋದೊಂದು ಕಲಿಸಿರೋ ಪಾಠವನ್ನು ನಾವು ಮುಂದಿನ ದಿನಗಳಲ್ಲಿ ಇನ್ನೂ ಬಹಳ ಮಟ್ಟಿಗೆ ಮಾಡೋಣ ಅಂತ ನಮ್ದೊಂದು ಅಭಿಮಾನ. ಜೈ ಭೀಮ್ ಬಂಧುಗಳೇ, ಪ್ರಜಾಶಕ್ತಿ ಜನಪರ ವೇದಿಕೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ರಮೇಶ್ ನಾನು ಮಾತಾಡ್ತಾ ಇದ್ದೀನಿ. ಇವತ್ತೇನಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನ. ಇವತ್ತಿನ ದಿನ ಏನು ಅಂದ್ರೆ ನಮ್ಗೆ ಒಂದು ಕರಾಳ ದಿನ ಅಂತ ಹೇಳ್ತಾ ಇದೀವಿ. ಯಾಕೆಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮನ್ನು ಇವತ್ತು ಅಗಲಿದ ದಿನ ಆದ ಕಾರಣ ನಾವೆಲ್ಲ ಎಲ್ಲಾ ಸಂಘಟನೆ, ದಲಿತ ಸಂಘಟನೆಯವರು ಆಗ್ಬೋದು, ಎಲ್ಲಾ ಸಂಘಟನೆಯವರು ಸೇರಿ ಈ ಟೌನ್ ಹಾಲ್ ಸರ್ಕಲ್ ಅಲ್ಲಿ ಇವತ್ತು ಅವರ ಪರಿನಿರ್ವಾಣ ದಿನವನ್ನು ಕ್ಯಾಂಡಲ್ ಹಚ್ಚಿಸುವ ಮೂಲಕ ಮತ್ತೆ ಇದು ಇಲ್ಲಿ ಇದು ಕಾರ್ಯಕ್ರಮ ಎಲ್ಲ ನಮ್ಮ ದಲಿತ ಪರ ಸಂಘಟನೆಯ ಮುಖ್ಯ ರಾಜ್ಯಾಧ್ಯಕ್ಷರುಗಳಾಗ್ಬೋದು, ಪದಾಧಿಕಾರಿಗಳಾಗ್ಬೋದು, ಜಿಲ್ಲಾ ಕಮಿಟಿಗಳಾಗ್ಬೋದು, ಎಲ್ಲಾ ಜಿಲ್ಲೆಯವರು ಭಾಗವಹಿಸಿ ಇವತ್ತಿನ ದಿನ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಕ್ಕೆ ತುಂಬಾ ಶ್ರಮ ಪಟ್ಟಿದ್ದಾರೆ. ಲಯನ್ಸ್ ಕ್ಲಬ್ನವರು ಕೂಡ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಕ್ಕೆ ತುಂಬಾ ಮುಂದೆ ಬಂದು ಈ ಕಾರ್ಯಕ್ರಮ ತುಂಬಾ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ. ಈಗ ಉದ್ದೇಶ ಏನಂದ್ರೆ ದಲಿತ ಪರ ಸಂಘಟನೆಗಳು ಎಲ್ಲ ಒಗ್ಗಟ್ಟಾಗಿ ಸೇರಿ ಒಳ ಮೀಸಲಾತಿನ ಪಡೆದು ನಮ್ಮ ದಲಿತ ಜನ ಏನಿದ್ದಾರೆ ಅವ್ರಿಗೆ ಆದಷ್ಟು ಸಹಕಾರ ಸೌಲಭ್ಯಗಳು ದೊರೆಯಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಮಾತಾಡಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸ್ನೇಹಿತರೆ, ಜೈ ಭೀಮ್. ಪರಿನಿರ್ವಾಣ ದಿನ ಕ್ಯಾಂಡ್ಲಿಂಗ್ ಮಾರ್ಚ್ ನಮ್ಮ ಟೌನ್ ಹಾಲ್ ಸಿಟಿ ಟೌನ್ ಹಾಲ್ ಕಡೆ ಈ ಭಾಗದಲ್ಲಿ ನಾವು ಕ್ಯಾಂಡ್ಲಿಂಗ್ ಮಾರ್ಚ್ ಮಾಡ್ತಾ ಇದೀವಿ. ಖುಷಿಯಿಂದ ಅದ್ದೂರಿಯಿಂದ ಮಾಡ್ತಾ ಇದೀವಿ. ಎಲ್ಲರಿಗೂ ಜೈ ಭೀಮ್. ಅಂಬೇಡ್ಕರ್ ಭೀಮ್ ಬಾಯ್ಸ್ ಇಂದ ಎಡ್ವಿನ್ ಅಂತ ಸ್ಟೇಟ್ ಪ್ರೆಸಿಡೆಂಟ್ ಮಾತಾಡ್ತಾ ಇದ್ದೀನಿ. ಹಲ್ಸೂರು ಚಳುವಳಿ 15 ದಿವಸದಿಂದ ಹೋರಾಟ ಮಾಡ್ಕೊಂಡು ಬರ್ತಾ ಇದೀವಿ. ನಮ್ ಜೊತೆ ಎಲ್ಲರೂ ಒಂದು ಬೆಂಬಲ ಕೊಡ್ತಾರೆ, ನಮ್ಮ ಕಾರ್ಯಕರ್ತರು ನಮ್ ಜೊತೆ ಬೆಂಬಲ ಕೊಡ್ತಾ ಇದಾರೆ. ಎಲ್ಲರಿಗೂ ಜೈ ಭೀಮ್. ಎಲ್ಲರಿಗೂ ಜೈ ಭೀಮ್. ಇವತ್ತೇನು ನಮ್ಮ ದಲಿತ ಸಂರಕ್ಷಣಾ ಸಮಿತಿ ವತಿಯಿಂದ ಪ್ರತಿ ವರ್ಷ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನವನ್ನ ಟೌನ್ ಹಾಲ್ ಮೆಟಲ್ಗಳ ಮೇಲೆ ಬೇಣದ ಬತ್ತಿ ಬೆಳಕುವ ಮುಖಾಂತರ ಅವರಿಗೆ ಗೌರವ ನಮನ ಕಾರ್ಯಕ್ರಮವನ್ನ ತುಂಬಾ ಅದ್ದೂರಿಯಾಗಿ ನಾವು ಮಾಡ್ತಾ ಇದ್ವಿ. ಇದು 13ನೇ ವರ್ಷ. ಈ ವರ್ಷ ಒಂದು ಹೊಸ ಚೇಂಜಸ್ ಏನ್ ಮಾಡಿದ್ವಿ ಅಂದ್ರೆ ಟೌನ್ ಹಾಲ್ ಬುಕ್ ಮಾಡಿ ಟೌನ್ ಹಾಲ್ ಒಳಗಡೆ ಭೀಮರಥ ಸಾರಥಿ ಅಂತ ಕರ್ನಾಟಕದಲ್ಲಿ 50 ವರ್ಷ ಬಾಬಾ ಸಾಹೇಬರು ಕಟ್ಟಿದ 4 ಸಂಘಟನೆಗಳನ್ನ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ, BSI ಬುದ್ಧಿಸ್ಟ್ ಸೊಸೈಟಿ ಆಫ್ ಇಂಡಿಯಾ, ಪೀಪಲ್ ಎಜುಕೇಶನ್ ಸೊಸೈಟಿ PES, ಸಮತಾ ಸೈನಿಕ್ ದಳ, ಈ 4 ಸಂಘಟನೆಗಳನ್ನ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಮುನ್ನಡೆಸ್ಕೊಂಡ್ಬಂತಾ ಇರುವ ಡಾಕ್ಟರ್ M ವೆಂಕಟರಮಣ್ಣಗೆ ನಮ್ಮ ಸಂಘಟನೆ ವತಿಯಿಂದ ಭೀಮರಥ ಸಾರಥಿ ಅಂತ ಒಂದು ಸನ್ಮಾನ, 50,000 ರೂಪಾಯಿ ನಗದು ಅವರಿಗೆ ನಮ್ಮ ಸಂಘಟನೆ ವತಿಯಿಂದ. ನೋಡಿ, ಪ್ರತಿಯೊಬ್ಬರು 100 ರೂಪಾಯಿ 200 ರೂಪಾಯಿ ನಮ್ಮ ಸಂಘಟನೆ ವತಿಯಿಂದ ಎಲ್ಲರೂ ಸೇರಿ ಹಿರಿಯರಿಗೆ ಅಣ್ಣನಿಗೆ ಇವತ್ತು ಅವಾರ್ಡ್ ಒಂದು ಆಗಿದೆ. ಅದಾದ ಮೇಲೆ ಟೌನ್ ಹಾಲ್ ಮುಂಭಾಗದಲ್ಲಿ ಹಲವಾರು ನಾಯಕರುಗಳು ಬಂದು ನಮ್ಮ ಜೊತೆಗೆ ಕೈ ಜೋಡಿಸಿ ಅವರಿಗೆ ನಾವು ಗೌರವ ನಮನ ಸಲ್ಲಿಸಿ ಬಾಬಾ ಸಾಹೇಬರಿಗೆ ಪ್ರತಿ ವರ್ಷ ಯಾವ ರೀತಿಯಲ್ಲಿ ಬೇರೆ ದೇಶಗಳಲ್ಲಿ ಹೊರ ದೇಶಗಳಲ್ಲಿ ಅವರ ನಾಯಕರುಗಳಿಗೆ ಯಾವ ರೀತಿಯಲ್ಲಿ ಅವ್ರ ಮೇಣದ ಬತ್ತಿ ಹಚ್ಚಿ ಅವ್ರಿಗೆ ಗೌರವ ಸಲ್ಲಿಸ್ತಾರೋ ಅದೇ ರೀತಿಯಲ್ಲಿ ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ನಾನು ಮೊಟ್ಟ ಮೊದಲನೇ ಬಾರಿಗೆ ಒಂದು 30 ಜನ ಇಟ್ಕೊಂಡು, ನಮ್ಮ ಮಾಸ್ಟರ್ ಎಲ್ಲ ಇದ್ರು ಅವಾಗ, ಇದೇ ಟೌನ್ ಹಾಲ್ ಮೆಟ್ಲ ಮೇಲೆ 30 ಜನ ಇಟ್ಕೊಂಡು ನಾವು ಮೇಣದ ಬತ್ತಿ ಫೋಟೋ ಹಚ್ಚಿ
ಮೇಣದ ಬತ್ತಿ ಹಚ್ಚಿ ಬಾಬಾ ಸಾಹೇಬ್ರಿಗೆ ಗೌರವ ನಮನ ಸಲ್ಲಿಸ್ತಿದ್ವಿ. ಹೋಗ್ತಾ 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 ಅದು ಇಷ್ಟು ಜನ ಎಷ್ಟು ಇವತ್ತು ನೀವು ನೋಡಿರ್ಬೋದು ಜನಸಂಖ್ಯೆ, ನೀವು ಹಿಂಗೆ ಕ್ಯಾಮ್ರಾ ತೋರಿಸಿದ್ರೆ ಗೊತ್ತಾಗುತ್ತೆ, ಇನ್ನೂ ಜನಸಂಖ್ಯೆ ಹೋಗಿಲ್ಲ. ಅಷ್ಟು ಮಟ್ಟದಲ್ಲಿ ಜನ ಬಂದು ಬಾಬಾ ಸಾಹೇಬರಿಗೆ ಗೌರವ ನಮನ ಸಲ್ಲಿಸ್ಬೇಕಂತ ಅಲ್ಲಿ ಪ್ರತಿಯೊಬ್ಬರು. ಈ ವರ್ಷ ನಾವು ವಿಶೇಷವಾಗಿ 50 ಚಳುವಳಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರ ಇರೋ ವಾಲ್ ಕ್ಲಾಕ್, ವೆಂಕಟಸ್ವಾಮಿ ಅಣ್ಣ 50 ಚಳುವಳಿ ಅಂತ 50 ಕ್ಲಾಕ್ ರಿಲೀಸ್ ಮಾಡಿದ್ವಿ. ಅದಾದ್ಮೇಲೆ ಸಂವಿಧಾನ ಪ್ರಸ್ತಾವನೆ ಇರೋ ವಾಲ್ ಕ್ಲಾಕ್ ಒಂದು ರಿಲೀಸ್ ಮಾಡಿದ್ವಿ. ಅದಾದ್ಮೇಲೆ ಅಂಬೇಡ್ಕರ್ ಸಾಹೇಬರು ಇರೋ ಗಡಿಯಾರ, ಅದು DSS ಬ್ರ್ಯಾಂಡೆ ಅಂತ ಮಾಡಿ ನಾವು ರಿಲೀಸ್ ಮಾಡಿದ್ವಿ. ಇದೆಲ್ಲ ನಮ್ಮ ಸಂಘಟನೆಯಿಂದ ಎಲ್ಲರೂ ತುಂಬಾ ಜನ ನಮ್ಮ ಸಂಘಟನೆಯಿಂದ ಉದ್ಯಮಿಯಾಗಿದ್ದಾರೆ. ಅವರೆಲ್ಲ ಸರ್ ನಾವು ನಮ್ಮ ಸ್ಟೂಡೆಂಟ್ಸ್ಗೆ, ನಮ್ಮ ನಾಯಕರುಗಳಿಗೆ ಒಂದು ವಾಚಸ್ ಕೊಡೋಣ, ಕ್ಲಾಕ್ ಕೊಡೋಣ ಅಂತ ಒಂದು ಒಳ್ಳೆ ಕಾನ್ಸೆಪ್ಟ್, ನನ್ನ ಕ್ರಿಯೇಟಿವಿಟಿಯಿಂದ ಕಾನ್ಸೆಪ್ಟಿಂದ ಸೇರಿ ನಾವೆಲ್ಲರಿಗೂ ಮಾಡಿದ್ವಿ. ಹಲವಾರು ಜಿಲ್ಲೆಗಳಿಂದ ಬಂದರು. ಇವತ್ತು ರಾಯಚೂರಿಂದ ಬಂದರು, ಬಾಗಲಕೋಟೆಯಿಂದ ಬಂದರು, ಮುಧೋಲಿಂದ ಬಂದಿದ್ದಾರೆ, ಕಾರವಾರದಿಂದ, ಉತ್ತರ ಕರ್ನಾಟಕದಿಂದ ಬಂದಿದ್ದಾರೆ, ಉತ್ತರ ಕನ್ನಡ, ಮತ್ತೆ ಬೆಳಗಾವಿ, ಪರ್ಟಿಕ್ಯುಲರ್ಲಿ ಬೆಳಗಾವಿ ನಮ್ಮ ಹೆಣ್ಮಕ್ಳು ನೋಡಿ. ಈ ಕಡೆ ಹಂಗೆ ಮೈಕ್ ಹಂಗೆ ತೋರಿಸಿದ್ವಿ, ಕ್ಯಾಮ್ರಾ ಹಂಗೆ ತೋರಿಸಿ. ಹುಡುಗಿದಾಳೆ ನಮ್ಮ ಪ್ರಭಾ ಅಂತೇಳಿ, ಅವಳು KS ಪ್ರಿಪೇರ್ ಆಗ್ತಾ ಇದ್ದಾಳೆ. ಅವಳನ್ನ ನಾನು ನಮ್ಮ ಸಂಘಟನೆ ವತಿಯಿಂದ, ನನ್ನ ವತಿಯಿಂದ ಅವಳನ್ನ KS ಓದಿಸ್ತೀನಿ. ಅವಳು ಚೆನ್ನಾಗಿ ಓದ್ಬಿಟ್ಟು ಚೆನ್ನಾಗಿ ಬರಬೇಕು. ಎಲ್ಲರೂ ಬೆಳಗಾವಿಯಿಂದ ಅಲ್ಲಿಂದನೂ ಬಂದಿದ್ದಾರೆ, ತುಂಬಾ ಕಡೆಯಿಂದ ಎಲ್ಲರೂ ಬಂದವ್ರೆ. ನಾರ್ತ್ ಈಸ್ಟ್ ಆ ಕಡೆ ನಿಂತವ್ರೆ ನಮ್ಮ ಡಾಕ್ಟರ್ ರಾಹುಲ್ ರಾಯ್ ಅಂಡ್ ಸಂಜೀತ್ ವಿಶ್ವಕರ್ಮ. ನನಗೆ ಅವರು ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಅವರು ನನಗೊಂದು ಪಿಲ್ಲರ್. ಇದನ್ನ ಎಲ್ಲದಕ್ಕೂ ಇವತ್ತು ನೀವು ಏನು ನೋಡ್ತೀರಾ ಟೌನ್ ಹಾಲ್ ಮೇಲೆ, ಮೆಟಲ್ ಮೇಲೆ ಯಾವ ರೀತಿ ಡೆಕೋರೇಷನ್ ಆಗಿದೆ, ಅದಕ್ಕೆ ಮುಖ್ಯ ಕಾರಣವಾಗಿದ್ದು ನಮ್ಮ ರಾಜ್ಯ ಮುಖ್ಯ ಪ್ರಧಾನ ಕಾರ್ಯದರ್ಶಿಯಾಗಿರುವ ರಾಜೇಶ್ ಮಾಸ್ಟರ್ ಅವರ ಶ್ರಮ. ಬೆಳಗ್ಗೆ ಬಂದರು ಸಾಯಂಕಾಲವರೆಗೂ ಟೌನ್ ಹಾಲ್ ಒಳಗಡೆ ಹೊರಗೆ ನಮ್ಮ ಎಲ್ಲರೂ ಕೈ ಜೋಡ್ತಾ. ಆದರೆ ಮಾಸ್ಟರ್ ಸ್ಪೆಷಲ್ ಎಫೆಕ್ಟ್ ಹಾಕಿ ಮಾಡ್ತಾರೆ. ಸೊ ಅದಕ್ಕೆ ನಾನು ನಿಮ್ಮ ಮಾಧ್ಯಮದ ಮುಖಾಂತರ ಅವ್ರಿಗೂ ಧನ್ಯವಾದ ಹೇಳ್ತೀನಿ. ಮತ್ತೆ ನಮ್ಮ ಮಲ್ಲೇಶ್ ಬಲಗನೂರವರು, ನಮ್ಮ ರಾಜ್ಯ ನೌಕರ ಸಂಘದ ರಾಜ್ಯಾಧ್ಯಕ್ಷರವರು, ಅವರು ಸುಮಾರು ಜನ, ಎಷ್ಟೋ ಜನ, ಅವರು ಸುಮಾರು ಒಂದು 200 ಜನ ಕ್ರಷರ್ಗಳಲ್ಲಿ ಕರ್ಕೊಂಡ್ಬಂದ್ರು. ಆ ರೀತಿಯಲ್ಲಿ ಎಲ್ಲರೂ, ಪ್ರತಿಯೊಬ್ಬರು ಹೆಸರು ಹೇಳಕ್ಕಿಲ್ಲ, ಬಾಬಾ ಸಾಹೇಬರಿಗೆ ನಾವು ಪ್ರತಿ ವರ್ಷ ಗೌರವ ನಮ್ಮನ್ನ ಸಲ್ಲಿಸ್ತಾ ಇದ್ದೀವಿ. ಈ ವರ್ಷವು ಅದು ವಿಶೇಷತೆ ಏನಂದ್ರೆ, ವಿ ಆರ್ ಕ್ಯಾರಿಂಗ್ ದಿ ಮೆಸೇಜ್ ಆಫ್ ಕಾನ್ಸ್ಟಿಟ್ಯೂಷನ್ ಆನ್ ದಿ ಕ್ಲಾಕ್. ಪ್ರತಿಯೊಂದು ಮನೆಯಲ್ಲೂ ಈಗ ವಾಲ್ ಕ್ಲಾಕ್ ಅಲ್ಲಿ ಸಂವಿಧಾನ ಪ್ರಸ್ತಾವನೆ ಇದೆ. ವಿ ದಿ ಪೀಪಲ್ ಆಫ್ ಇಂಡಿಯಾ, ಪ್ರಿಯಾಂಬಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಏನಿದೆ ಅದನ್ನ ಗೋಡೆಯಲ್ಲಿ ಹಾಕಿ ಕೊಟ್ಟಿದ್ದೀವಿ. ಕೈಯಲ್ಲಿ ಅಂಬೇಡ್ಕರ್ ಸಾಹೇಬರು ವಾಚ್ ಕಟ್ಟಿದ್ದಾರೆ, ಆ ವಾಚನ್ನ ಕಟ್ಕೋತಾರೆ. ಯಾಕಂದ್ರೆ ಅಂಬೇಡ್ಕರ್ ವಾಚ್ ಕಟ್ಟಿದ್ದಕ್ಕೆ ಯಾವುದೋ ಒಂದು ಬೇರೆ ರಾಜ್ಯದಲ್ಲಿ ಕೈ ಕತ್ತರಿಸಿ ಹಾಕಿದ್ರು ಅಂತೇಳಿ ಇದು ಚಾಲೆಂಜ್. ನಾವು ನೀನು ಅಂಬೇಡ್ಕರ್ ಒಂದ್ ಅಂಬೇಡ್ಕರ್ ಒಬ್ಬರನ್ನ ನೀನು ಕೈ ಕತ್ತರಿಸಿ ಹಾಕಿದ್ರೆ ನಾವು 1000 ಅಂಬೇಡ್ಕರ್ ವಾಚ್ ಕಟ್ತೀವಿ. ನೀವು 1000 ಜನನ ಕೈ ಕಟ್ ಮಾಡ್ತೀನಿ ಅಂತ ಹೇಳಿದ್ರೆ ನಾವು 1,00,000 ವಾಚ್ ಕಟ್ತೀವಿ. ಆ ರೀತಿಯಲ್ಲಿ ನಾವು ಮೆಸೇಜ್ ಕೊಡೋದು ಅಷ್ಟೇ. ನಮ್ಮ ಮೆಸೇಜ್ ಏನಂದ್ರೆ, ಪ್ರತಿಯೊಬ್ಬರಿಗೆ ನಾವು ಕೌಂಟರ್ ಏನು ಕೊಡಲ್ಲ. ನಮ್ಮ ಕಾರ್ಯಕ್ರಮಗಳೇ ನಮ್ಮ ಉತ್ತರ. ಅವರಿಗೆ ಅಂಬೇಡ್ಕರ್ ಸಾಹೇಬರನ್ನ ಯಾವ ರೀತಿಯಲ್ಲಿ ನೋಡಬೇಕು ಆ ರೀತಿಯಲ್ಲಿ. ಒಂದು ಕಾಲದಲ್ಲಿ ಹೇಳ್ತಾರೆ ಯಾರೋ, ಅಂಬೇಡ್ಕರ್ ಸಾಹೇಬರು ಚಿಕ್ಕ ವಯಸ್ಸಾಗಿರುವಾಗ ನೀವೆಲ್ಲ ಶಾಲೆ ಹತ್ರನೇ ಬರಬಾರ್ದಂತ ಓಡಿಸಿದ್ರು. ಅವ್ರು ಓದಿದ್ದು ಎಷ್ಟು ಗೊತ್ತಾ? 32 ಡಿಗ್ರಿ. ಇಡೀ ಪ್ರಪಂಚದಲ್ಲಿ ಯಾರು ಓದಿಲ್ಲ. ಸೊ ನೀವೆಲ್ಲ ಓದಬಾರ್ದಂತಿದ್ದಕ್ಕೆ ನಾನು ಓದಿ ತೋರ್ತೀನಿ, ಈ ದೇಶದ ಕಾನೂನು ಬರಿತೀನಿ, ಸಂವಿಧಾನ ಬರಿತೀನಿ ಅಂತ ಬರೆದು ತೋರ್ತಾರಲ್ಲ, ಅವ್ರಿಗಾಗಿ ನಾವು ಇವತ್ತು ಸಂವಿಧಾನದ ವಾಲ್ ಕ್ಲಾಕ್ ರಿಲೀಸ್ ಮಾಡಿದ್ದೀವಿ. ಮತ್ತೆ ನಿಮ್ಮ ಸಹಕಾರದಿಂದ ಭೀಮಾ ಕೋರೆಗಾಂವ್ಗೆ ಅಣ್ಣ ಅವರ ನಾಗಸೇನಾ ಬಾಬಾ ಸಾಹೇಬರ ಪಾದ ಇಟ್ಟಿರೋ ಜಾಗದಲ್ಲಿ ಆರ್ಮಿ ಬ್ಯಾಂಡ್ ಸೆಟ್, ಆರ್ಮಿನ ಕರೆದು ಆರ್ಮಿ ಬ್ಯಾಂಡ್ ಸೆಟ್ ಮುಖಾಂತರ ನಾವು ಅಲ್ಲಿ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಆಚರಣೆ ಮಾಡ್ತೀವಿ ಅಂತ ಹೇಳ್ತೀವಿ. ಧನ್ಯವಾದ. ಥ್ಯಾಂಕ್ ಯು. ಜೈ ಭೀಮ್, ಜೈ ಭಾರತ್, ಜೈ ಸಂವಿಧಾನ. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿಂದ ಬಂದಿದ್ದೀವಿ. ಮತ್ತೆ ನಮ್ಮ ಸರ್ ಇವತ್ತು ವರ್ಲ್ಡ್ ಕ್ಲಾಕ್ ವಾಚಸ್ ಎಲ್ಲ ಬಿಡುಗಡೆ ಮಾಡಿದ್ದಾರೆ. ಅದೆಲ್ಲ ತುಂಬಾ ಚೆನ್ನಾಗಿತ್ತು. ಡೆಕೋರೇಷನ್ ಮತ್ತೆ ಫಂಕ್ಷನ್ ಇಷ್ಟು ದೊಡ್ಡದಾಗಿ ಮಾಡ್ತಾರಂತ ನಮಗೆ ಗೊತ್ತಿರ್ಲಿಲ್ಲ. ತುಂಬಾ ನಾವು ಅನ್ಕೊಂಡಿಕ್ಕಿಂತ ಅದ್ದೂರಿಯಾಗಿ ಡೆಕೋರೇಷನ್ ಮಾಡಿದ್ದಾರೆ, ಫಂಕ್ಷನ್ ಅನ್ನು ಮಾಡಿದ್ದಾರೆ. ಎಲ್ಲ ಊಟದ ವ್ಯವಸ್ಥೆ ಮತ್ತೆ ಎಲ್ಲಾ ಜನಗಳನ್ನು ಇಷ್ಟೊಂದು ಅದ್ದೂರಿಯಾಗಿ ಜನಗಳು ಇಲ್ಲಿ ಸೇರಿದ್ದು ನಮಗೆ ತುಂಬಾ ಖುಷಿ ಆಯ್ತು. ಮತ್ತೆ ಇದಕ್ಕಿಂತ ಪ್ರತಿ ವರ್ಷನೂ ದೊಡ್ಡದಾಗಿ ಫಂಕ್ಷನ್ ಇನ್ನೂ ಅದ್ದೂರಿಯಾಗಿ ಆಗ್ಲಿ. ಮತ್ತೆ ಈ ತಂಡಕ್ಕೆ ಸೇರಿರೋರು ಎಲ್ಲಾರ್ಗು ಆರೋಗ್ಯ ಐಶ್ವರ್ಯ ಕೊಡ್ಲಿ. ಮತ್ತೆ ಬಾಬಾ ಸಾಹೇಬ್ ಅವರ ಅಪ್ಪಾಜಿ ಅವರ ಆಶೀರ್ವಾದ ಪ್ರತಿಯೊಬ್ಬರ ಜನಗಳ ಮೇಲೇನು ಇರ್ಲಿ. ಮತ್ತೆ ಇದನ್ನ ನಡ್ಸ್ಕೊಂಡು ಹೋಗೋರ ಮೇಲೆ ಎಲ್ಲರಿಗೂ ಇರ್ಲಿ. ಅವರು
ಈಗ ಇಷ್ಟು ಹೇಳಿದ್ದಾರೆ, ಇಂತ ಗೊತ್ತಿಲ್ಲದೆ ಇರೋಷ್ಟು ಸಹಾಯ ಮಾಡಿದ್ದಾರೆ. ಯಾಕಂದ್ರೆ ಬಾಬಾ ಸಾಹೇಬ್ರು ಇನ್ಸ್ಪಿರೇಷನ್ ಆಗಿ ತಗೊಂಡು ನಮ್ಮ ಡಾಕ್ಟರ್ ಬಾಲಕೃಷ್ಣ ಸರ್ ಅವ್ರ ಕಡೆಯಿಂದ ತುಂಬಾ ಜನಗಳಿಗೆ ಓದೋದಕ್ಕೂ ಮತ್ತೆ ತುಂಬಾ ಕುಟುಂಬಗಳಿಗೂ, ತುಂಬಾ ಶಾಲೆಗಳಿಗೆ, ಸಂಸ್ಥೆಗಳಿಗೆ ಎಲ್ಲಾ ಕಡೆಯಿಂದನೂ ತುಂಬಾ ಸಹಾಯ ಆಗಿದೆ. ಬಟ್ ಅವ್ರು ಎಲ್ಲಿನೂ ಹೇಳ್ಕೊಂಡಿಲ್ಲ. ನನ್ಗೆ ಗೊತ್ತಿರೋ ಪ್ರಕಾರ ನಾನು ಹೇಳ್ತಿದ್ದೀನಿ, ನಾನು ಇಲ್ಲೇ ಬೆಂಗಳೂರಲ್ಲಿ 1 ವರ್ಷ ಓದ್ಬಿಟ್ಟು ನಾನು ನಮ್ಮ ಚಿಕ್ಕೋಡಿ ಸೈಡ್ ಟ್ರಾನ್ಸ್ಫರ್ ತಗೊಂಡೆ. ಬಟ್ ಅವಾಗ ಇಷ್ಟು ಅಂತ ನಂಗೆ ಗೊತ್ತಿರ್ಲಿಲ್ಲ. ಈಗ 10 ವರ್ಷದಿಂದ ನಾನು ಮತ್ತೆ ಸರ್ ಹುಡ್ಕೊಂಡ್ ಬಂದಿದ್ದೀನಿ. ಅವ್ರ ಆಶೀರ್ವಾದ ಮತ್ತು ಅವ್ರು ಮಾಡಿರೋ ಹೆಲ್ಪ್. ಪ್ರತಿ ಒಬ್ಬರಿಗೆ ಒಂದೊಂದು ಶಾಲೆಯಲ್ಲಿ ಹೋಗಿ ಕೇಳಿದ್ರೆ ಬಾಲಕೃಷ್ಣ ಸರ್ ಅವರು ಅಷ್ಟು ಫೇಮಸ್ ಅಂತ ಹೇಳ್ತಾರೆ. ಸಣ್ಣ ಮಕ್ಕಳನ್ನು ಕೇಳಿದ್ರು ಅಷ್ಟು ಸಹಾಯ ಮಾಡಿದ್ದಾರೆ. ಅವ್ರು ಯಾವತ್ತೂ ಹೇಳ್ಕೊಂಡಿಲ್ಲ. ಬಟ್ ಒಂದು ನಮ್ ದೇವ್ರು ಇರೋದು ಡಾಕ್ಟರ್ BR ಅಂಬೇಡ್ಕರ್ ಅವರು. ಅವ್ರದ್ದು ಒಂದು ಇನ್ಸ್ಪಿರೇಷನ್ ಅವ್ರದ್ದಾಗಿ ತಗೊಂಡು, ಲಯನ್ ಬಾಲಕೃಷ್ಣ ಸರ್ ಅವ್ರದ್ದು ಇನ್ಸ್ಪಿರೇಷನ್ ಆಗಿ ತಗೊಂಡು ನಾವು ಮುಂದೆ ಹಿಂಗೆ ನಡಿಬೇಕು ಅನ್ನೋದು ಅವ್ರಿಗೆ ನಮ್ಗೆ ಹೇಳ್ಕೊಟ್ಟಿರೋದು. ರಮೇಶ್ ಪ್ರಗತಿಪರ ವೇದಿಕೆ ಬನ್ನಿ ಬೇಗ, ನನ್ನ ಹೆಸರು ಕರೆದು ಬನ್ನಿ.